ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ತೋಟದ ಕೆಲಸದ ಎರಡನೇ ಭಾಗ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಏನಿಲ್ಲ, ಮೊದಲನೇ ದಿನ ಎಲ್ಲ ಪೈಪು ಎಲ್ಲ ಜಾಯಿಂಟ್ ಹಾಕಿ ಮರಗಳಿಗೆ ಬಯೋ ಪ್ರೋಟೀನ್ ಹಾಕಿದ್ವಿ. ಸೊ ಇವಾಗ ಎರಡನೇ ಭಾಗದಲ್ಲಿ ನಾನು ನಳಿಯ ಟ್ಯಾಕ್ಟ್ರಿ ಹೊಡಿತಾ ಇದ್ದ. ಅವ್ನು ಟ್ಯಾಕ್ಟ್ರಿ ಹೊಡೆದಂಗೆ ನಾನು ಒಂದ್ಗಡೆ ನೋಡಿಕೊಂಡು ನೀಟಾಗಿ ಅಚ್ಚುಕಟ್ಟಾಗೆಲ್ಲ ಹೊಡೆದೇನೆಲ್ಲ ನೋಡ್ಕೊಂಡು ಬರ್ತಾಯಿದ್ದೆ. ಹಾಗೆ ಅವ್ನು ಹೊಡೆದಾದ್ಮೇಲೆ ಮತ್ತೆ ಇನ್ನೂ ಕೆಲವೊಂದಷ್ಟು ಡ್ರಿಪ್ಗಳೆಲ್ಲ ಮುರಿದಾಕಿದ್ದ. ಅವನ್ನ ಹುಡುಕ್ತಾ ಇದ್ದೆ ನಾನು. ಕೆಲವು ಕಣ್ಣಿಗೆ ಕಾಣ್ತಾ ಇದ್ದು, ಇನ್ನು ಕೆಲವು ಕಾಣ್ತಾ ಇರಲಿಲ್ಲ. ಹಾಗೆ ಎಲ್ಲ ಉಳಿದಿದ್ದು ಸ್ವಲ್ಪ ಕೆಲವೊಂದು ಮರಗಳಿಗೆ ಇನ್ನೂ ಔಷಧಿ ಹಾಕೋಕ್ಕಾಗಿರಲಿಲ್ಲ. ಅವಕ್ಕೆಲ್ಲ ಬಯೋ ಪ್ರೋಟೀನ್ ಸಿರಪ್ ಹಾಕಿ ಅದನ್ನೆಲ್ಲ ನೀಟಾಗೆಲ್ಲ ಒಂದು ಕಡೆಯಿಂದ ಖಾಲಿ ಮಾಡಿ ಅದನ್ನು ಮುಗಿಸಿದ ಮೇಲೆ ಇನ್ನು ನಳಿಯ ಕಟ್ ಮಾಡಿದಂಥ ಡ್ರಿಪ್ಗಳು ಹುಡುಕ್ಬೇಕಾಗಿತ್ತು. ಅವೆಲ್ಲ ಹುಡುಕೋಣ ಅಂತ ಹೋಗಿ ಸ್ಟಾರ್ಟ್ರ್ ಹತ್ರ ಹೋದರೆ ಕರೆಂಟೇ ಇರಲಿಲ್ಲ. ಇವತ್ತಾಗಲ್ಲ, ಕರೆಂಟ್ ಹೋಗ್ಬಿಟ್ಟಿತ್ತು. ಯಾಕೆಂದರೆ ಹಳ್ಳಿ ಕಡೆ ರೈತರಿಗೆ ಕರೆಂಟ್ ಕೊಡೋದೇ ಇಷ್ಟೊತ್ತಿಂದ ಇಷ್ಟು ಗಂಟೆ ಅಂತ ಮಾತ್ರ ಕೊಡ್ತಾರೆ, ಬೋರ್ ಲೈನು. ಸೊ ಕೆಲವೊಂದು ಹತ್ರ ಡ್ರಿಪ್ಗಳು ಮುರಿದೋಗಿದ್ದು, ಅವನ್ನೆಲ್ಲ ಹುಡುಕಿ ರೆಡಿ ಮಾಡ್ತಾಯಿದ್ದೆ. ಬಟ್ ಕೈಲಿ ಮಣ್ಣು ಗುದ್ಲಿಲು ತೆಗಿಯೋಕ್ಕಾಗಿಲ್ಲ. ಆಮೇಲೆ ಆರೆ ತೊಗೊಂಬಂದು ರೆಡಿ ಮಾಡಿ ಅವನ್ನೆಲ್ಲ ಹಂಗೆ ರೆಡಿ ಮಾಡ್ತಾ ಬಂದೆ ಒನ್ ಬೈ ಒನ್ನು. ಸುಮಾರು ಕಡೆ ಮುರಿದೋಗಿದ್ದು, ಒಂದು 7-8 ಡ್ರಿಪ್ಗಳು ಮುರಿದೋಗಿದ್ದು. ಯಾಕೆಂದರೆ ನಾವು ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಕಲ್ಲುಗಳು ಕೊಡಬೇಕಿತ್ತು, ಕೊಟ್ಟಿರಲಿಲ್ಲ. ನಾನು ಈ ಕಡೆ ರೆಡಿ ಮಾಡಿದ್ರೆ ಆ ಕಡೆ ನಮ್ಮ ಚಿಕ್ಕಪ್ಪನೂ ಹುಡ್ಕೊಂಡು ಕ್ಲೀನ್ ನೋಡ್ಕೊಂಡು ಬರ್ತಾಯಿದ್ರು. ಅವರು ನೋಡ್ಕೊಂಡು ಗುರ್ತು ಹೋದಂಗೆ ನಾನು ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನನ್ನ ನಳಿಯ ಅವನಿಗೆ ಸುಸ್ತಾಯಿತು ಏನೋ, ಬಾ ಒಂದು ಗಳಿಗೆ ಹೊಡಿ, ನೀನು ಭಾಳ ದಿವಸ ಆಯಿತು ಅಂದ. ನಾವು ಉಕ್ಕೆ ಹೊಡೋದು ಭಾಳ ದಿನ ಆಗಿತ್ತು, ನೋಡೋಣ ಹೆಂಗೆ ಹೊಡಿತೀನಿ ಅಂತ ಸುಮ್ಮನೆ ಟ್ಯಾಕ್ಟ್ರಿ ಮೇಲೆ ಹತ್ತಿದೆ. ಪರವಾಗಿಲ್ಲ, ಯಾವುದೇ ರೀತಿ ಅದೇನು ಮರ್ತೋಗಿಲ್ಲ. ಸ್ವಲ್ಪ ಹೊಡಿಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಏನಕ್ಕಪ್ಪ ಪದೇ ಇದಾಗ್ತಾಯಿತ್ತಂದರೆ ಅಲ್ಲೆಲ್ಲ ನೀರು ನಿಂತಿತ್ತು, ಸ್ವಲ್ಪ ಬಿಗಿಯಾಗಿತ್ತು ನೆಲ. ಹಾಗಾಗಿ ಸ್ವಲ್ಪ ಅಲ್ಲಿ ಬಳ್ದಿಗಿಟ್ಟಿಟ್ಟು ಹೊಡಿಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಓಡಿಸ್ತಾಯಿದ್ದೆ. ನನಗೂ ಅಲ್ಲಿ ಅಭ್ಯಾಸ ಬಿಟ್ಟಂಗೆ ಆಗಿದೆ. ಸುಮಾರು 4-5 ವರ್ಷ ಆಯಿತು ನಾನು ಟ್ರ್ಯಾಕ್ಟರಲ್ಲಿ ಉಕ್ಕೆ ಹೊಡೆದು. ಅಪರೂಪಕ್ಕೆ ಹೊಡೆಯೋಣ ಅಂತ ಹೋದೆ. ಎಲ್ಲ ಟ್ರ್ಯಾಕ್ಟ್ರೆಲ್ಲ ಹೊಡೆದು ಮುಗಿಸಿ ಹೊರಡೋದ್ರೊಳಗಡೆ ಆಲ್ರೆಡಿ ಟೈಮ್ ನೋಡಿದ್ರೆ 6:15 ಆಗಿತ್ತು. ಸೂರ್ಯ ಮನೆಗೆ ಹೋಗೋ ಟೈಮೂ ಆಗಿತ್ತು. ಅವನು ಮನೆಗೆ ಹೊರಟು ನಮ್ಮನ್ನು ಹೊರಡ್ರಪ್ಪ, ಕತ್ಲೆ ಆಗುತ್ತೆ ಅಂತ ಹೇಳ್ದೆ. ಸೊ ನಾವು ಅಲ್ಲಿಂದ 6ನೇ ಹೆಗಲ ಮೇಲೆ ಇಟ್ಕೊಂಡು ಮನೆ ಕಡೆ ಹೊರಟ್ವಿ. ನಮ್ಮ ವಿಡಿಯೋನಿಗೆ ಸಪೋರ್ಟ್ ಮಾಡಿ.